ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಅನ್ನದಾತ ಸುಖೀಭವ. ಇವತ್ತು ನಾನು ಏನು ಮಾತಾಡಕ್ಕೆ ಹೊರಟಿದ್ದೀನಿ ಅಂದರೆ, ಹೊಸದಾಗಿ ಸಿನಿಮಾಗೆ ಬರೋವಂಥವ್ರಿಗೂ ಆಗುತ್ತೆ ಅಥವಾ ಈ ಹಿಂದೆ ಸಿನಿಮಾದಲ್ಲಿ ಇದ್ದವ್ರಿಗೂ ಆಗುತ್ತೆ. ಯಾಕೆಂದರೆ ಸಿನಿಮಾ ಅಂದ ತಕ್ಷಣ ಬರೀ ಪ್ರೀ ಪ್ರೊಡಕ್ಷನ್ನು ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಫಸ್ಟ್ ಕಾಪಿ ಕೈಯಲ್ಲಿ ಇಟ್ಕೊಂಡು ಅದನ್ನ ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋಕ್ಕೆ ಕಷ್ಟ ಅನ್ನೋ ಒಂದು ಮೂಮೆಂಟಲ್ಲಿ, ಅದು ಥಿಯೇಟ್ರಿಗೆ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಒಂದೇನು ಹೇಳ್ತೀವಿ ಅಂತಂದರೆ, ಅದನ್ನ ಚೆನ್ನಾಗಿ ಪಬ್ಲಿಸಿಟಿ ಮಾಡಬೇಕು, ಅದನ್ನ ಚೆನ್ನಾಗಿ ಜನರ ತನಕ ರೀಚ್ ಮಾಡಬೇಕು ಅಂತ ಹೇಳ್ತೀವಿ. ಇದರಲ್ಲೆಲ್ಲೋ ನಾವು ಕನ್ನಡ ಚಿತ್ರರಂಗದವರು ಸ್ವಲ್ಪ ಹಿಂದೆ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತುಗಳು ಅವಾಗವಾಗ ಕೇಳಿಬರುತ್ತೆ. ಯಾಕೆಂದರೆ ಇತ್ತೀಚೆಗೆ ನಡೆದಂಥ ಇಂಟರ್ವ್ಯೂಸ್ಗಳಲ್ಲಿ ಸ್ಟಾರ್ ನಟರುಗಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು ಅಥವಾ ಹೊಸೊಬ್ಬರೇ ಆಗಿರ್ಬೋದು, ಎಲ್ಲರೂ ಹೇಳೋದು ಅಂದರೆ ಪಬ್ಲಿಸಿಟಿ ಅಂದರೆ ಏನು, ಪಬ್ಲಿಸಿಟಿ ಅಂದರೆ ನಾವು ಒಬ್ಬ PR ಹತ್ರ ಹೋಗಿ ಅವ್ರ ಹತ್ರ ಹೆಂಗೆ ಅದನ್ನ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು, ಜೊತೆಗೆ ಯಾವ್ಯಾವ ರೀತಿ ಪಬ್ಲಿಸಿಟಿ ಮಾಡಬೇಕು ಅಂದಾಗೆಲ್ಲ ಏನಾದರೂ ಒಂದು ಹೊಸತನ ತೊಗೊಂಬನ್ನಿ ಅಂದಾಗ, ಏನ್ರಿ ಹೊಸ ಅದು, ಎಲ್ಲ ಥರನೂ ಮಾಡಿಬಿಟ್ಟಿದ್ದೀವಿ, ಯಾವುದದು ಹೊಸ ಅದು ಅಂತ ಹೇಳ್ತಾರಲ್ವ. ನಾನು ಈಗ ಹೇಳಕ್ಕೆ ಬರ್ತಾ ಇರೋದೇನು ಅಂತಂದರೆ, ಹಾಲಿವುಡ್ಡಲ್ಲಿ ಸೂಪರ್ ಹೀರೋ ಅನ್ನೋದೇ ಒಂದು ಜಾನರ್ ಇದೆ. ಅಂದರೆ ಸ್ಪೈಡರ್ ಮ್ಯಾನ್ ಯಾರಿಗೆ ಗೊತ್ತಿಲ್ಲ, ಸೂಪರ್ ಮ್ಯಾನ್ ಯಾರಿಗೆ ಗೊತ್ತಿಲ್ಲ, ಬ್ಯಾಟ್ಮ್ಯಾನ್ ಯಾರಿಗೆ ಗೊತ್ತಿಲ್ಲ, ಅವೆಂಜರ್ಸ್ ಯಾರಿಗೆ ಗೊತ್ತಿಲ್ಲ. ವರ್ಲ್ಡ್ ವೈಡ್ ಇದು ಎಲ್ಲರಿಗೂ ಗೊತ್ತು. ಮತ್ತು ಇದು ನೋಡೋ ಅಂಥ ಪ್ರೇಕ್ಷಕ ವರ್ಗನೂ ಯೂತ್ ಅನ್ನೋದು ಗೊತ್ತು, ಮಕ್ಕಳು ಅನ್ನೋದು ಗೊತ್ತು. ಸೊ ಅವ್ರಿಗೆಲ್ಲ ಹೇಳಬೇಕಾಗಿಲ್ಲ, ಸ್ಪೈಡರ್ ಮ್ಯಾನ್ದು, ಸೂಪರ್ ಮ್ಯಾನ್ದು, ಬ್ಯಾಟ್ಮ್ಯಾನ್ದು, ಅವೆಂಜರ್ಸ್ದು ಯಾವುದೋ ಒಂದು ಈ ಥರ ಸೂಪರ್ ಹೀರೋ ಸಿನಿಮಾ ಬರ್ತಿದೆ ಅಂದ ತಕ್ಷಣ ಆ ಸೂಪರ್ ಹೀರೋನೇ ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಮತ್ತು ಪಬ್ಲಿಸಿಟಿ ಮ್ಯಾಟ್ರ್. ಸೊ ಎಲ್ಲರಿಗೂ ಗೊತ್ತು ಈ ಸಿನಿಮಾ ಬರ್ತಾ ಇದೆ ಅಂತ. ಆದರೂ ಹಾಲಿವುಡ್ಡವರು ಗ್ಲೋಬಲಿ ಈ ಚಿತ್ರ ತೆಗೆದ್ರೂ ಲೋಕಲಿ ಥಿಂಕ್ ಮಾಡಿದ್ದಾರೆ, ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಒಂದು ಸ್ಟ್ರಾಟಜಿನ ಥಿಂಕ್ ಮಾಡಿದ್ದಾರೆ. ಅದು ಇತ್ತೀಚೆಗೆ ನನಗೆ ಕಂಡು ಬಂತು. ಸೊ ಅದು ಒಂದು ಸ್ವಲ್ಪ ಇನೋವೇಟಿವ್ ಅನ್ನಿಸ್ತು. ಸೊ ನೀವುಗಳು ಯಾಕೆ ಇನೋವೇಟಿವ್ ಆಗಿ ಈ ಥರ ಥಿಂಕ್ ಮಾಡಬಾರ್ದು ಅಂತ ತಲೆಗೆ ಬಂತು. ಏನು ಮಾಡಿದ್ರು ಅವರು ಅಂತಂದರೆ, ಈ ನಾರ್ತ್ ಇಂಡಿಯಾನಲ್ಲಿ ಒಬ್ಬ ಕ್ರಿಕೆಟರ್ನ ತೊಗೊಂಡು, ಸೂರ್ಯಕುಮಾರ್ ಯಾದವ್, ಆ ಕ್ರಿಕೆಟರ್ನ ತೊಗೊಂಡು ಒಂದು ಆ್ಯಡ್ನ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ಒಂದು 3 ಜನ ಮಕ್ಕಳು ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟರ್ಸ್ ಹತ್ರ ಆಟೋಗ್ರಾಫ್ ತೊಗೊಳಕ್ಕೆ ಅಂತ ಸ್ಟೇಡಿಯಂ ಒಳಗೆ ಬರ್ತಾರೆ. ಬಂದಾಗ ಸೂರ್ಯಕುಮಾರ್ ಯಾದವ್ ಅವರು ಆಟೋಗ್ರಾಫ್ ತೊಗೊಳಕ್ಕೆ ಬಂದಿದ್ದಾರೆ ಅಂತ ಕೊಡಕ್ಕೆ ಹೋಗ್ತಾರೆ. ಆವಾಗ ಯಾರು ನೀವು ಅಂತ ಕೇಳ್ತಾರೆ. ಕೇಳಿ ಅದಾದಮೇಲಿಂದ ಇಲ್ಲ ನಮಗೆ ಗೊತ್ತಿಲ್ಲ ನೀವು ಯಾರು ಅಂತ, ಕ್ರಿಕೆಟರ್ ಆಗಬೇಕು ಫಸ್ಟು, ಅದಾದಮೇಲೆ ಆಟೋಗ್ರಾಫ್ ಕೊಡಬೇಕು, ಆಟೋಗ್ರಾಫ್ ಕೊಡೋದ್ರಿಂದ ಕ್ರಿಕೆಟರ್ ಆಗೋದಿಲ್ಲ ಅನ್ನೋ ಥರ ಎಲ್ಲ ಒಂದು ಕಾಮಿಡಿ ಟ್ರ್ಯಾಕ್ ಥರ ಮಾಡಿ ಎಲ್ಲ ಮಾಡಿದ್ಮೇಲೆ, ಯಾಕೆ ಜನ ಎಲ್ಲ ನನ್ನ ಮರ್ತುಬಿಟ್ಟಿದ್ದಾರೆ ಅಂತ ಸೂರ್ಯಕುಮಾರ್ ಯಾದವ್ ಅವರು ರಿಯಾಕ್ಟ್ ಮಾಡಿದಾಗ, ಆ ಮೂಮೆಂಟಲ್ಲಿ ಸ್ಪೈಡರ್ ಮ್ಯಾನ್ ಬರ್ತಾನೆ. ಸ್ಪೈಡರ್ ಮ್ಯಾನ್ ಬಂದಾಗ, ಪೀಟರ್ ಪಾರ್ಕರ್ ನಿನ್ನ ಇಡೀ ಜಗತ್ತು ಮರ್ತೋಗಿದೆ, ಇಡೀ ಜಗತ್ತು ಮರ್ತೋಗಿರೋದನ್ನ ನೀನು ಹೆಂಗೂ ಮ್ಯಾನೇಜ್ ಮಾಡ್ತಾ ಇದೆಯಾ ಅನ್ನೋದ್ರ ಮೂಲಕ ಸ್ಪೈಡರ್ ಮ್ಯಾನ್ ಅನ್ನೋ ಚಿತ್ರ ಥಿಯೇಟ್ರ್ಗಳಿಗೆ ಬರ್ತಾಯಿದೆ, ಇದೇ ಜುಲೈ 30ನೇ ತಾರೀಕು ಅನ್ನೋದನ್ನ ಅಡ್ವರ್ಟೈಸ್ ಮಾಡ್ತಾರೆ. ಸರಿ, ಅಲ್ಲಿಗೆ ಮುಗೀತಾ ಅಂದರೆ, ಒಬ್ಬ ಕ್ರಿಕೆಟರ್, ಸ್ಟಾರ್ ಕ್ರಿಕೆಟರ್ ಆಫ್ ಇಂಡಿಯಾನ ತೊಗೊಂಡಾಗ ಇಡೀ ಇಂಡಿಯಾ ಅಡ್ವರ್ಟೈಸ್ಮೆಂಟ್ನ ನೋಡುತ್ತೆ ಅಂತ ಒಂದಾದರೆ, ಇನ್ನೊಂದು ಹೆಮ್ಮೆಯ ವಿಷಯ ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಕರ್ನಾಟಕಕ್ಕೆ ಗ್ಲೋಬಲ್ ಮಾರ್ಕೆಟ್ ಇದೆ ಅಂತ ಪ್ರೂವ್ ಮಾಡೋಕ್ಕೇ ಇದೇ ಥರನೇ ಅಡ್ವರ್ಟೈಸ್ಮೆಂಟ್ನ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವ್ರ ಜೊತೆ ಶೂಟ್ ಮಾಡ್ತಾರೆ. ಅಲ್ಲಿ ರಿಷಬ್ ಶೆಟ್ಟಿ ಅವ್ರು ಬರ್ತಾರೆ. ಬಂದಾಗ ಇದೇ ಥರ ಅವ್ರ ಸೆಟ್ಟಲ್ಲಿ ಅವ್ರು ಬಂದಾಗ ಎಲ್ಲರೂ ಅವ್ರನ್ನ, ನೀವು ಯಾರೋ ಗೊತ್ತಿಲ್ಲ, ರಿಷಬ್ ಸರ್ ಅವ್ರು ಡೂಪ್ ಬಂದರು, ಇವ್ರಿಗೆ ರೆಡಿ ಮಾಡಿರಿ, ಹೋಗ್ಲಿ ಇವ್ರಿಗೆ ಕಾಫಿ ಕೊಡಿ, ಟೀ ಕೊಡಿ, ನೀವು ಕಾಂತಾರ ಕಾಂತಾರ ಡೈರೆಕ್ಷನ್ ನೀವು ಮಾಡಿದ್ದ, ಹಂಗಂದರೆ ಕಾಂತಾರ 2 ನಾನೇ ಡೈರೆಕ್ಟ್ರು ಅಂತ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರ್ ಎಲ್ಲ ಹೇಳೋದಾಗಲಿ ಮಾಡಿ, ಯಾಕ್ರೋ ಪ್ರ್ಯಾಂಕ್ ಮಾಡ್ತಾಯಿದ್ದೀರಾ ಅಥವಾ ಏನು ನಿಮ್ಮ ಕತೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಅಥವಾ ನನ್ನ ಯಾಕೆ ಎಲ್ಲರೂ ಮರ್ತೋಗಿದ್ದಾರೆ ಅಂದಾಗ ಸ್ಪೈಡರ್ ಮ್ಯಾನ್ ಬಂದು, ಪೀಟರ್ ಪಾರ್ಕರ್ ನಿನ್ನ ಹೆಂಗೆ ಜಗತ್ತೆಲ್ಲ ಮರ್ತೋದ್ರು ನೀನು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದೆಯಾ ಅಂತ ಹೇಳಿ ಸ್ಪೈಡರ್ ಮ್ಯಾನ್ ಚಿತ್ರ ಬರ್ತಾ ಇದೆ ಚಿತ್ರಮಂದಿರಕ್ಕೆ ಅಂತ ಮಾಡಿದ್ದಾರೆ. ಅಂದರೆ ಇಲ್ಲಿ ಅರ್ಥ ಏನು ಅಂತಂದರೆ, ಅಷ್ಟು ಗ್ಲೋಬಲ್ ಮಾರ್ಕೆಟ್ ಇರುವಂಥ ಒಂದು ಫ್ರ್ಯಾಂಚೈಸಿ ಸ್ಪೈಡರ್ ಮ್ಯಾನ್. ಅದರಲ್ಲಿ ಎಷ್ಟೋ ಪಾರ್ಟ್ಸ್ ಬಂದಿದೆ, ಮಿಲಿಯನ್ ಗಟ್ಟಲೆ ಸಂಪಾದನೆಯೂ ಮಾಡಿದೆ. ಆದರೂ ಜನಕ್ಕೆ ಹತ್ತಿರ ಆಗುವಂಥ ಒಂದೊಂದು ವಿಷಯ ತಗೊಂಡು ಅವರು
ಗ್ಲೋಬಲ್ ಮಾರ್ಕೆಟ್ ಇದ್ದರೂ ಕೂಡ ಲೋಕಲಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವ ಜನಕ್ಕೆ ಯಾರ ಕಡೆಯಿಂದ ಹೇಳಿಸಿದ್ರೆ ಜನ ಅದಕ್ಕೆ ಬರ್ಬೋದು. ಅಂದರೆ ಇದರಲ್ಲಿ ಆ ಒಂದು ಆ್ಯಡ್ ಮಾಡಿದ ತಕ್ಷಣವೇ ಇದಾಗುತ್ತೆ ಅಂತಲ್ಲ, ಬಟ್ ಆ ಆ್ಯಡ್ ಮಾಡಿದ ತಕ್ಷಣ ಇಟ್ ಬಿಕಮ್ಸ್ ದ ಪ್ರಾಡಕ್ಟ್ ಬಿಕಮ್ಸ್ ನಿಯರರ್ ಟು ದ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ದಟ್ ನೇಟಿವ್ ನರೇಟಿವ್ ಎಲ್ಲ ಯಾರು ಅರ್ಥ ಮಾಡ್ಕೋತಾರೆ. ಇವಾಗ ಫಾರ್ ಎಕ್ಸಾಂಪಲ್ ರಿಷಬ್ ಶೆಟ್ಟಿ ಅವ್ರು ಮಾತಾಡಿದಾಗ ಅವರು ನಮ್ಮವರು, ನಮ್ಮ ಕನ್ನಡದವರು ಅಂತ ಹಿಂಗೆ ಬಂದಾಗ ಏನಾಗುತ್ತೆ. ಆ್ಯಂಡ್ ದೆನ್ ರಿಷಬ್ ಶೆಟ್ಟಿ ಅವರು ನಮ್ಮವರು, ನಮ್ಮ ಕನ್ನಡದವ್ರು ಆಗಿದ್ರೂ ಇವತ್ತಿನ ದಿನ ಕಾಂತಾರ ಚಿತ್ರ ಆದಮೇಲೆ ಡಿವೈನ್ ಸ್ಟಾರ್ ಆಗಿ ಅವರು ಆಲ್ ಓವರ್ ಇಂಡಿಯಾನೂ ಕೂಡ ಅವರು ತುಂಬಾ ಚಿರಪರಿಚಿತರು. ಸೊ ಅವರ ಒಂದು ಪ್ರೆಸೆನ್ಸು ಆ ಆ್ಯಡಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಸೂರ್ಯಕುಮಾರ್ ಅವರ ಪ್ರೆಸೆನ್ಸು ಆ ಆ್ಯಡಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ಅದಕ್ಕಿಂತ ಒಂದು 2-3 ವರ್ಷ ಹಿಂದೆನೂ ಸ್ಪೈಡರ್ ಮ್ಯಾನ್ದು ಒಂದು ಫ್ರ್ಯಾಂಚೈಸಿಗೆ ಇದೇ ಥರ ಆ್ಯಡ್ ಮಾಡಿದರು. ಅದರಲ್ಲಿ ಶುಭ್ಮನ್ ಗಿಲ್ ಅವ್ರನ್ನ ಎಲ್ಲರೂ ಗೋಡೆ ಮೇಲೆ ನೋಡ್ತಾ ಇರ್ತಾರೆ, ಯಾರು ಅಂತ ಕಾಣಿಸಲ್ಲ ಲಾಸ್ಟ್ ತನಕನೂ. ಆದರೆ ಲಾಸ್ಟಲ್ಲಿ ಅವ್ರ ಮುಖಕ್ಕೆ ಲೈಟ್ ಬಿದ್ದಾಗ ಶುಭ್ಮನ್ ಗಿಲ್ ಹೀಲ್ ಬಿ ಟಾಕಿಂಗ್ ಅಬೌಟ್ ಸ್ಪೈಡರ್ ಮ್ಯಾನ್. ಅಂದರೆ ಹಾಲಿವುಡ್ ಚಿತ್ರಗಳೇ ಕ್ವಾಲಿಟಿ ಕಂಟೆಂಟು ಅದು ಇದು ಎಲ್ಲ ಇಟ್ಕೊಂಡು ಗ್ಲೋಬಲ್ ಮಾರ್ಕೆಟ್ ಇಟ್ಕೊಂಡು ಈ ಥರ ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನಾವುಗಳನ್ನು ಇನೋವೇಟಿವ್ ಆಗಿ ಥಿಂಕ್ ಮಾಡಿ, ಸೊ ಪಬ್ಲಿಸಿಟಿ ಈಸ್ ನಾಟ್ ಓನ್ಲಿ ಪ್ರೆಸ್ ಮೀಟ್ ಮಾಡೋದು ಅಥವಾ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಹಾಕ್ಸೋದು ನಮ್ಮ ಸಿನಿಮಾ ಪೋಸ್ಟ್ರನ್ನ, ಅಥವಾ ರೋಡಲ್ಲಿ ಇವಾಗಂತೂ ರೋಡಲ್ಲಿ ಪೋಸ್ಟ್ರ್ ಅಂಟಿಸೋಕ್ಕೆ ಜಾಗನೂ ಸಿಗ್ತಾ ಇಲ್ಲ, ಫೈನ್ ಬೀಳ್ತವೆ. ಸೊ ಪೋಸ್ಟ್ರುಗಳು ಅಂಟಿಸಿದ್ದು ಇವತ್ತು ಬೆಳಗ್ಗೆ ಅಂಟಿಸಿದ್ದು ಅಂದರೆ ಇವತ್ತು ಮಧ್ಯರಾತ್ರಿ ಅಂಟಿಸಿದ್ದು ನಾಳೆ ಬೆಳಗ್ಗೆ ತೆಗೆದುಬಿಟ್ಟಿರ್ತಾರೆ. ಸೊ ಈ ಥರ ಇರೋವಂಥ ಪರಿಸ್ಥಿತಿಲಿ ನಾವು ಡಿಜಿಟಲ್ ಮೀಡಿಯಮ್ನ, ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ನಾವು ಇನೋವೇಟಿವ್ ಆಗಿ ಏನೆಲ್ಲ ಸಾಧ್ಯತೆ ಇದೆಯೋ ಪಬ್ಲಿಸಿಟಿ ಮಾಡೋಕ್ಕೆ ಮಾಡ್ಬೋದು ಅಂತ ಈ ಒಂದು ಎಕ್ಸಾಂಪಲ್ ಕೊಡ್ತಾ ಈ ಒಂದು ಸಂಚಿಕೆನ ಮುಗಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. सुखी